ರಾಣಿ, ಅಲ್ಲಮ್ಮ, ದುಡ್ಡನ್ನ ಕೊಡ್ತೀನಿ ಅಂತೇನೋ ಹೇಳ್ಬಿಟ್ಟೆ, ಆದ್ರೆ ಏನ್ ವ್ಯವಸ್ಥೆ ಮಾಡ್ತೀಯಾ? ದುಡ್ಡನ್ನ ಹೇಗ್ ಹೊಂದಿಸ್ತೀಯಾ? ಬೇರೆ ಏನ್ ಮಾಡೋದು ಅತ್ತೆ, ಒಡವೆನ ಅಡ ಇಟ್ಬಿಟ್ಟು ದುಡ್ಡು ಹೊಂದ್ಸೋದು ಅಷ್ಟೆ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾವ್ ಈ ಒಡವೆಗಳನ್ನೆಲ್ಲ ಹಾಕೊಂಡಿರೋದಕ್ಕಿಂತ ಇದನ್ನೆಲ್ಲ ಅಡ ಇಟ್ಟು ಆಕಾಶನ ಬಿಡಿಸ್ಕೊಂಡ್ಬರೋದೇ ಸರಿ. ನಾನ್ ನನ್ನ ಒಡವೆನ ಬಿಚ್ಕೊಡ್ತೀನಿ. ಚೇತ್ನಾ, ನೀನ್ ಒಡವೆನು ಬಿಚ್ಕೊಡು. ಸರಿ ಬಿಡಮ್ಮ ರಾಣಿ. ಅತ್ತೆ, ನಾನು ಹೇಳಿದ್ದು ನನ್ನ ಒಡವೆನ ಮನ್ಸಲ್ಲಿ ಇಟ್ಕೊಂಡು, ನಮ್ಮ ಅಣ್ಣ ಹೇಗೂ ನನಗೆ ಅಂತ 200 ಗ್ರಾಮ್ ಚಿನ್ನ ಕೊಟ್ಟಿದಾರಲ್ವಾ, ಅದರಲ್ಲಿ 50 ಗ್ರಾಮ್ ಅಡ ಇಟ್ಟಿದ್ವಿ. ಇನ್ನೂ ಉಳಿದಿದ್ 105 ಗ್ರಾಮ್ ನನ್ನ ಹತ್ರನೇ ಇದೆ. ಈಗ ಅದನ್ನ ಆಡ್ಬಿಟ್ಟು ದುಡ್ಡು ತರೋಣ. ಮಿಕ್ಕಿದ್ದಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಆಮೇಲೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರಾಯ್ತು. ಅಲ್ಲಮ್ಮ ರಾಣಿ, ನೀನ್ ಚೆನ್ನಾಗಿರ್ಲಿ ಅಂತ ನಿಮ್ಮಣ್ಣ ಕಷ್ಟಪಟ್ಟು ಮಾಡಿಸಿರೋ ಒಡವೆಗಳವು, ಅದನ್ನ ಅಡ ಇಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ. ಅತ್ತೆ, ನೀವೇ ಹೇಳಿದ್ರಲ್ಲ ಅತ್ತೆ, ನಾನ್ ಚೆನ್ನಾಗಿರ್ಲಿ ಅಂತ ಮಾಡ್ಸಿದ್ ಒಡವೆ ಅವು ಅಂತ. ನಾನ್ ನನ್ ಗಂಡನ್ ಕಾಪಾಡ್ಕೊಂಡ್ರೆ ತಾನೆ ನಾನ್ ಚೆನ್ನಾಗಿರೋಕ್ಕಾಗೋದು. ಕಷ್ಟಕ್ಕಾಗ್ದಿರೋ ಒಡವೆ ಇತ್ತೇನ್ ಪ್ರಯೋಜನ ಅತ್ತೆ? ನಡೀರಿ, ಹೋಗಿ ಅಡ ಇಡೋಣ. ಬನ್ನಿ ಅತ್ತೆ, ಹೋಗೋಣ. ಸದ್ಯ ನನ್ ಒಡವೆ ಉಳ್ಕೊಂತಪ್ಪ. ಪ್ರಿಯಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬರೀ ಹೊಟ್ಟೆಲಿದ್ಯಾ. ಸ್ವಲ್ಪ ಹಾಲಾದ್ರೂ ಕುಡಿಯ. ಬೇಡ, ನನಗೇನು ಬೇಡಮ್ಮ. ನನ್ಗೆ ಯಾಕೋ ಆ ದಿನದ ಮೇಲೆ ಅನುಮಾನ. ಅಲ್ಲರಿ, ಅಷ್ಟೊಂದು ಒದ್ದೆ ತಿಂದು ಮಗುನ ನಾನು ಬಚ್ಚಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಜೈಲಲ್ಲಿದ್ದು ಬಂದವನ್ಗೆ ಈ ಏಟೆಲ್ಲ ಏನೂ ಅಲ್ಲ ಪಾರ್ವತಿ. ನಾವು ಅವನಿಗೆ ಮಗುನ್ ಕೊಡೋದಿಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಅವನ ಮಗುನೆಲ್ಲೋ ಬಚ್ಚಿಟ್ಟು ನಮ್ಗೆ ನೋವು ಕೊಟ್ಟು ನಮ್ಮ ಮೇಲ್ ಸೈಡ್ ತಿರ್ಸ್ಕೊಳ್ತಿದ್ದಾನೆ ಅನ್ಸುತ್ತೆ. ನನ್ ಮಗು ಸಿಗೋದಿಲ್ವಪ್ಪ. ಅಪ್ಪ, ನನ್ ಮಗು ಸಿಗ್ಲಿಲ್ಲ ಅಂದ್ರೆ ನನ್ ಬದುಕಿರೋದಿಲ್ಲಪ್ಪ. ನೋಡು ಪ್ರಿಯಾ, ಸಮಾಧಾನ ಮಾಡ್ಕೊ, ಖಂಡಿತ ಮಗು ಸಿಗತ್ತೆ. ಪಾವ ಮಗು ನೋಡ್ಕೊಂಬರ್ಕೊ ಹೋಗಿದಾರಲ್ವಾ, ಖಂಡಿತ ಅವ್ರ ಮಗುನ ಕರ್ಕೊಂಡ್ ಬರ್ತಾರೆ. ರೀ, ನೀವ್ ಅಡಿಯಂದ್ರಗೊಂದು ಫೋನ್ ಮಾಡಿ ಮಗು ಬಗ್ಗೆ ಅಲ್ಲ ಏನಾಯ್ತು ಪಾರ್ವತಿ, ಏನಾದ್ರೂ ವಿಷಯ ಇದ್ರೆ ಅವರೇ ಫೋನ್ ಮಾಡ್ತಾರಲ್ವಾ. ನೀವು ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಕೊಡಿ, ನಾನು ಮಾತಾಡ್ತೀನಿ, ಕೊಡಿ. ನಿಮ್ಮಪ್ಪ. ಹಲೋ ಅಳಿಂದ್ರೆ, ನಾನು ಅತ್ತೆ ಮಾತಾಡ್ತಾ ಇದ್ದೀನಿ. ಹೇಳಿ ಅತ್ತೆ. ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಅತ್ತೆ, ಇನ್ನೂ ಇದುವರೆಗೂ ಏನು ಗೊತ್ತಾಗ್ಲಿಲ್ಲ. ಇನ್ಸ್ಪೆಕ್ಟ್ರು ನಾವು ರಾಜಶೇಖರ್ ಮನೆಗೆ ಹೋಗಿ ವಿಚಾರಿಸಿದ್ವಿ. ಏನಂತ ಹೇಳ್ದವನು? ಮಗುನ ಅವನೇ ತಗೊಂಡೋಗಿದ್ದಾನಂತ? ಇಲ್ಲ ಅತ್ತೆ, ಅವನ್ ಮಾತಾಡೋದು ನೋಡಿದ್ರೆ ಅವನಿಗೂ ಈ ಮಗು ಕಿಡ್ನಾಪ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ಸುತ್ತೆ. ಅಯ್ಯೋ ಅಯ್ಯೋ ದೇವ್ರೆ, ಏನೋ ನೋಡಿದ್ರೆ ಮಗುನ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇವ್ನು ನೋಡಿದ್ರೆ ಮಗುನ ಎತ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಮಗುನ ಯಾರು ಎತ್ಕೊಂಡೋದ್ರು? ಅಳಿದ್ರೆ, ಇವಳು ಬೇರೆ ಮಗು ಸಿಗ್ಲಿಲ್ಲ ಅಂದ್ರೆ ನಾನ್ ಬದುಕೋದಿಲ್ಲ ಅಂತ ಹೇಳ್ತಿದ್ದಾಳೆ. ಪ್ರಿಯಾಗೆ ನೀವೇ ಧೈರ್ಯ ಹೇಳ್ಬೇಕು ಅತ್ತೆ. ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋದವನಿಗೆ ದುಡ್ಡು ಮುಖ್ಯ, ಆದ್ರೆ ನನಗೆ ದುಡ್ಡು ಮುಖ್ಯ ಅಲ್ಲ ಅತ್ತೆ, ಮಗು ಮುಖ್ಯ. ನಾನು ಅವನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಫೋನ್ ಬಂದ್ ಕೂಡ್ಲೆ ನಾನು ದುಡ್ಡು ತಗೊಂಡೋಗ್ಬಿಟ್ಟು ಮಗುನ ಕರ್ಕೊಂಡ್ಬರ್ತೀನಿ. ನೀವು ಧೈರ್ಯವಾಗಿರಿ, ಹಾಗೆ ಪ್ರಿಯನ ಜೋಪಾನಾಗಿ ನೋಡ್ಕೊಳ್ಳಿ. ಆಯ್ತು ಅಳಿದ್ರೆ, ಹಾಗೆ ಮಾಡ್ತೀನಿ. ಮಗು ಸಿಗುತ್ತಲ್ವಾ? ಅರ್ಚನಾ, ನೀನ್ ಧೈರ್ಯವಾಗಿರು, ಖಂಡಿತ ಮಗು ಸಿಕ್ಕೇ ಸಿಗುತ್ತೆ, ನಂಬಿಕೆ ಕಳ್ಕೊಬೇಡ. ತಗೊಳ್ಳಿ ನೀರು. ಕಾಫಿ ಟೀ ಏನಾದ್ರೂ ಕುಡಿತೀರಾ? ಬೇಡ, ಎಡವುದು ಕಾಲ ಎಡುತ್ತಾ ಇರುತ್ತಾನೆ. ಹಾಗೆ ಎಲ್ಲ ಕಷ್ಟಗಳು ನಮಗೆ ಯಾಕೆ ಬರ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ.
ಇದೋ ಇಲ್ಲಿ ನಿಂತಿದ್ದಾಳಲ್ಲ ಮಹಾರಾಣಿ, ಇವಳು ಬಂದಿದ್ ಗಳಿಗೆನೆ ನನ್ ತಮ್ಮನ ಲಾಕಪ್ವರ್ಗೂ ಕರ್ಕೊಂಡು ಹೋಗಿದೆ. ಸಾಕ್ ಮುಚ್ಚೆ ಬಾಯಿ. ಇವತ್ತು ಆಕಾಶ್ ಹೊರಗ್ ಬರೋದಿಕ್ಕೆ ಇವಳು ಮಾಡಿರೋ ಪ್ರಯತ್ನನೇ ಕಾರಣ. ಅದನ್ ಮರ್ತ್ಬಿಟ್ಯಾ? ಆಕಾಶ್, ನಿನ್ನ ಕೆಲ್ಸಕ್ಕೆ ಸೇರ್ಸದ್ನಲ್ಲ ನಿನ್ ಫ್ರೆಂಡ್, ಅವನನ್ನು ಹಿಡಿದ್ರೆ ಪೊಲೀಸ್ ಸ್ಟೇಷನ್ ಕಟ್ಟಿದ ದುಡ್ಡು ವಾಪಸ್ ಸಿಗತ್ತೆ ಅಲ್ವಾ? ಇಲ್ಲಪ್ಪ, ನಾನು ಅವ್ನಿಗೆ ಫೋನ್ ಮಾಡಿ ನೋಡಿದೆ. ಅವ್ನ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಒಂದು ಅವ್ನ ಫ್ರಾಡ್ ಅಂತ ಗೊತ್ತಾಗಿರ್ಬೇಕು, ಇನ್ನೊಂದು ಪೊಲೀಸ್ನವ್ರು ಅಲ್ಲಿ ಬರ್ತಾರಂತ ಗೊತ್ತಾದ ಕೂಡಲೇ ಅಲ್ಲಿಂದ ಎಸ್ಕೇಪ್ ಆಗಿರ್ಬೇಕು. ಸರಿ ಬಿಟ್ಟಾಕಿ, ಆಗೋಗಿದ್ದನ್ನೆಲ್ಲ ಯೋಚನೆ ಮಾಡಿ ಯಾಕೆ ನೊಂದ್ಕೋತೀರಾ? ಇನ್ಸ್ಪೆಕ್ಟರ್ ಹೇಳ್ದಾಗೆ ಯಾವ್ದಾದ್ರೂ ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ಹುಡುಕಿದ್ರಾಯ್ತು. ಹೌದು ಕಣ ಆಕಾಶ್, ಆಗೋಗಿದ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾವ್ದಾದ್ರೂ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಹುಡುಕು. ಇಲ್ಲಪ್ಪ, ನಾನೀಗ ಯಾವ ಕಂಪ್ನಿಗೂ ಕೆಲಸ ಕಳ್ಕೊಂಡು ಹೋಗೋಕ್ಕಾಗಲ್ಲಪ್ಪ. ಯಾಕೆ ಆಕಾಶ್? ಸ್ಟೇಷನ್ನಲ್ಲೂ ಯಾವ್ದು ಕೇಸ್ ಫೈಲ್ ಮಾಡಿಲ್ವಲ್ಲ, ಮತ್ತೇನೇನ್ ಸಮಸ್ಯೆ? ನಾನು ಆ ಕಂಪ್ನಿ ಸೇರಿದಾಗ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಲ್ಲಿ ಕೊಟ್ಟಿದ್ದೀನಪ್ಪ. ಆ ಕಂಪ್ನಿನ ಅವ್ರೀಗ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಜೊತೆಗೆ ಆ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಒರಿಜಿನಲ್ ಸರ್ಟಿಫಿಕೇಟ್ಸ್ ಇಲ್ಲದೆ ನಾನು ಹೇಗಪ್ಪ ಹೋಗಿ ಕೆಲಸ ಕೇಳೋದು? ಏನು ಆಕಾಶ್, ಇಂಥ ಕೆಲಸ ಮಾಡ್ಕೊಂಡಿದ್ಯಾ ನೀನು? ಬಿಡಿ ಮಾವ, ಅವ್ರೇನ್ ಬೇಕು ಅಂತ ಮಾಡ್ಕೊಂಡಿದಾರ? ಒರಿಜಿನಲ್ ಸರ್ಟಿಫಿಕೇಟ್ ಹೋದ್ರೇನಂತೆ, ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡ್ರಾಯ್ತು. ಲೇಟ್ ಆಗತ್ತೆ, ಅಷ್ಟು ಬೇಗ ಸಿಗೋದಿಲ್ಲ. ಅದರಿಂದ ಏನ್ ಮಾವ, ಈಗ ಓದಿರೋರ ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡ್ಬೇಕು ಅಂತ ಏನಾದ್ರೂ ಇದ್ಯಾ? ಓದ್ದೇ ಇರೋರು ಸಂಪಾದನೆ ಮಾಡ್ತಿದಾರಲ್ವಾ? ಈಗ ನಮ್ಮ ಅಣ್ಣನೇ ತಗೊಳ್ಳಿ, ಅವ್ರು ಏನಾದ್ರೂ ಓದಿದಾರ? ಅವ್ರು ಚೆನ್ನಾಗಿ ಸಂಪಾದನೆ ಮಾಡ್ತಿದಾರಲ್ವಾ? ಆ ಸರ್ಟಿಫಿಕೇಟ್ ಸಿಗೋವರ್ಗುನು ಇವ್ರು ಬೇರೆ ಎಲ್ಲಾದ್ರೂ ಕೆಲ್ಸ ಮಾಡ್ತಿದ್ರಾಯ್ತು. ಪರವಾಗಿಲ್ಲ ಮರಾಣಿ, ಇಂಥ ಸಮಯದಲ್ಲೂ ಇವನಿಗೆ ಧೈರ್ಯ ಹೇಳ್ತಿದೀಯಲ್ಲ ನೀನು. ನಿನ್ನಂತ ಹೆಣ್ಣು ನಮ್ಮ ಮನೆ ಸೊಸೆಯಾಗಿ ಬರಕ್ಕೆ ನಾವು ಪುಣ್ಯ ಮಾಡಿದ್ವಿ. ಆಕಾಶ್, ನೀನ್ ಹೇಳು, ಸ್ನಾನ ಮಾಡ್ಕೊಂಬ, ಊಟ ಮಾಡುವಂತೆ. ನಡಿಯ ಮರಾಣಿ. ಭಾಗ್ಯ, ಭಾಗ್ಯ, ಭಾಗ್ಯ. ದಾರಿಲಿ ಬರ್ತಾ ಇರುವಾಗ ಕೆಂಪ ಲೋಕೇಶ್ ಸಿಕ್ಕಿದ್ರು. ಅವ್ರು ಹೇಳಿದ ವಿಷಯ ಕೇಳಿದ ತಕ್ಷಣ ನನ್ನ ಕೈ ಕಾಲು ನಡುಗೋಯ್ತು. ಪಾಪ, ಒಳ್ಳೆಯವರಿಗೆ ಮೇಲಿನ ಮೇಲೆ ಆ ದೇವ್ರು ಯಾಕೆ ನೋವು ಕೊಡ್ತಾನೋ ಏನೋ. ಏನಪ್ಪ ನೀನು, ವಿಷಯ ಏನು ಅಂತ ಹೇಳಿದೆ ನಿನ್ ಪಾಡಿ ನೀನು ಮಾತಾಡ್ತಾ ಇದೆಯಲ್ಲ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ದೇವ್ರು ಯಾರೇ ಕೆಟ್ಟದ್ ಮಾಡಿದಾನೆ ಅಂತ ಬಿಡಿಸೇಳು. ನಮ್ಮ ರಮೇಶನ ವಿಷಯ ಹೇಳ್ತಾ ಇದ್ದೀನಿ ಕಣ. ಏನಾಯ್ತಪ್ಪ? ಮೊದಲೇ ಮಗುವಿನ ವಿಷಯದಲ್ಲಿ ನೊಂದ್ಕೊಂಡಿದ್ದಾರೆ. ಈಗ ಅದೇ ಮಗುನ ಕಿಡ್ನಾಪ್ ಮಾಡಿ ದುಡ್ಡು ಕೊಡು ಅಂತ ಹೆದರ್ಸ್ತಾ ಇದ್ದಾರಂತೆ. ಛೇ, ಮಗುವಿನ ವಿಷಯದಲ್ಲಿ ಹೀಗೆ ಮೇಲಿನ ಮೇಲೆ ಅವ್ರಿಗೆ ನೋವು ಯಾಕೆ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಮೊದಲು ಅರ್ಚನಾಗೆ ಅಪಾರ್ಷನ್ ಆಯಿತು, ಆಮೇಲೆ ಮಗು ಹುಡ್ತು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಅರ್ಚನಾ ಮಗು ಅದಲ್ಲ. ಅರ್ಚನಾ ಮಗು ಆಸ್ಪತ್ರೆಯಲ್ಲೇ ಸತ್ತೋಯ್ತು. ಅದು ಪ್ರಿಯಾ ಮಗು ಅಂತ ಗೊತ್ತಾದ್ಮೇಲೆ ಎಷ್ಟು ಸಂಕಟ ಪಟ್ಟಿರಬೇಕು. ಆದರೂ ಪರವಾಗಿಲ್ಲ, ಮಗು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಆ ಮಗುನ ತಗೊಂಡೋಗಿ ಪ್ರಿಯಾ ಕೊಟ್ಟು ಬಂದರು. ಆದರೆ ಅದೇ ಮಗುನ ಕಿಡ್ನ್ಯಾಪ್ ಮಾಡಿ ದುಡ್ಡು ಕೊಡು ಅಂತ ಹೆದರಿಸ್ತಾ ಇದ್ದಾರೆ. ಈ ವಿಷಯ ಅರ್ಚನಾ ರಮೇಶನಿಗೆ ಗೊತ್ತಾಗಿ ಅವ್ರು ಎಷ್ಟು ಸಂಕಟ ಪಡ್ತಾ ಇದ್ದಾರೋ ಏನೋ. ನಾನು ಹೋಗಿ ಸಮಾಧಾನ ಮಾಡೋಣ ಅಂದರೆ ನಾನು ಹೋದರೆ ಏನಂತಾರೋ ಏನೋ, ಹೋಗ್ಲೋ ಬೇಡ ಅಂತ ಸಂಕಟ ಪಡ್ತಾ ಇದ್ದೀನಿ. ಅಯ್ಯ, ಅದಕ್ಕೆ ಯಾಕಯ್ಯ ನೀನು ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಅವರಿಬ್ಬರಿಗೂ ಅಷ್ಟು ಸಾಲದು ಕಣಯ್ಯ, ಇನ್ನೂ ಆಗ್ಬೇಕು. ದೇವ್ರು ಇದಾರ ಇಲ್ವೋ ಅಂತ ಕೇಳ್ತಿದ್ಯಲ್ಲ, ದೇವ್ರ ಅವನೇ. ಅದಕ್ಕೆ ಅವರಿಬ್ಬರಿಗೂ ಇಂಥ ನೋವುಗಳನ್ನ ಕೊಡ್ತಿರೋದು. ಏನೇ ಹೀಗೆ ಮಾತಾಡ್ತಾ ಇದೀಯಾ? ನೀನು ಮೊದಲು ಹಾಗೆ ಬದಲಾಗ್ಬಿಟ್ಟಿಯಾ? ಹೌದು ಕಣಯ್ಯ, ಬದ್ಲಾಗೋದೆ. ಆದ್ರೆ ನಾನಾಗೆ ಬದ್ಲಾಗ್ಲಿಲ್ಲ, ಅವರು ನನ್ನನ್ನ ಬದಲಾಯಿಸಿದ್ರು. ಯಾಕಯ್ಯ, ಯಾಕೆ ಹಂಗ ನೋಡ್ತಿದ್ಯಾ? ನಾನು ಯಾರನ್ನಾದ್ರೂ ಕೊಲೆ ಮಾಡ್ಬಿಟ್ನಾ? ಇಲ್ವಲ್ಲ, ಏನೋ ಸ್ವಾತಿಯಾಗಿ ಒಂದ್ ಸಣ್ಣ ತಪ್ಪು ಮಾಡ್ದಪ್ಪ. ಅದಕ್ಕೆ ಅವ್ರ ಹತ್ರ ಹೋಗಿ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳ್ನಲ್ಲಯ್ಯ. ಆ ವಿಷಯ ಬಿಟ್ಟಾಕು. ಇವ್ರ ಮಾವನ ಹತ್ರ ಹೋಗಿ 1 ಕೋಟಿ ರೂಪಾಯಿ ವಸೂಲ್ ಮಾಡೋದಕ್ಕೆ ನಾವೆಲ್ಲರೂ ಎಷ್ಟು ಕಷ್ಟಪಟ್ವಿ ನಿನಗೂ ಗೊತ್ತು ತಾನೆ. ಅದನ್ನ ತಗೊಂಡು ಗ್ಯಾರೇಜ್ಗೆ ಅವ್ರು ಕೊಡೋಣ ಅಂತ ಹೋದ್ರೆ ಅವ್ರು ಏನ್ ಮಾಡಿದ್ರು? ತಿರುಗಿಸ್ಕೊಂಡು ನಿಂತ್ಕೊಂಡ್ರು ಮುಖಾನ. ಆಗ ನನ್ನ ಮನ್ಸಿಗೆ ಎಷ್ಟು ಸಂಕಟ ಆಗಿರ್ಬೇಡ. ಅದ್ರ ಬಗ್ಗೆ ನೀ ಯೋಚನೆ ಮಾಡ್ತೀಯ? ಆಗ್ಬೇಕು ಕಣಯ್ಯ, ಅದನ್ನೆಲ್ಲ ಅವ್ರು ಅನುಭವಿಸ್ಬೇಕು. ಇಷ್ಟೇ ಅಲ್ಲ, ಇನ್ನೂ ಅನುಭವಿಸ್ತಾರೆ. ನೀನು ನೋಡ್ತೀಯಲ್ಲ. ಅಯ್ಯೋ ಪಾಪಿ,
ಅವ್ರಿಗೆ ಶಾಪ ಹಾಕ್ತೀಯ? ನೀನು ನಿನ್ನ ಮಗ ಅವರಿಬ್ರಿಗೂ ಮಾಡಿದ ದ್ರೋಹ ಕಡಿಮೆನಾ? ಅದಕ್ಕೆ ನಿಮ್ಮಿಬ್ರಿಗೂ ಏನು ಮಾಡದೆ ಸುಮ್ಮನೆ ಬಿಟ್ಟಿದಾನಲ್ಲ, ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಶಾಪ ಹಾಕ್ತೀಯಾ? ಅಯ್ಯ ಸಾಕ್ ಸುಮ್ನಿರಯ್ಯ, ಹೇಳಿದ್ನೆ ಹೇಳ್ಬೇಡ. ಹೌದು, ನಾನ್ ತಪ್ಪು ಮಾಡಿದ್ದೆ. ನಾನ್ ಮಾಡಿದ ತಪ್ಪನ್ನ ಸರಿಪಡಿಸ್ಕೋಬೇಕು ಅಂತ ನಾನು ಅವನ ಮನೆಗೆ ಹೋಗಿ ಈ ಮನೆನ ನಿನ್ನ ಹೆಸರು ಬದಲಾಯಿಸ್ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಅದಕ್ಕೆ ನಿನ್ ಮಗ ಏನಂದ? ಈ ಮನೆ ನಿನ್ನ ಹೆಸರಲ್ಲಿರ್ಲಿ, ನಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ದೊಡ್ಡವ್ರು ಆಗ್ತೀನಿ ಅನ್ನಲ್ಲ. ಅದ್ ನನ್ ತಪ್ಪ. ಕೇಳ್ದಲೇ ಕೊಡೋನು ಕಣೆ ನನ್ನ ಮಗ. ನೀನೇನು ಸುಮ್ಮನೆ ಕೊಡೋಕ್ ಹೋಗಿದ್ದ? ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗಳು ರಾಣಿ ಮದುವೆಗೆ ಒಡವೆ ತಂದು ಹಾಕಿದ್ದ, ಅದಕ್ಕೆ ಪತ್ರ ಕೊಡೋಕ್ ಹೋಗಿದ್ದೆ. ಆದ್ರೆ ನನ್ನ ಮಗ ಈಸ್ಕೊಂಡ ಮನುಷ್ಯತ್ವ ಇರೋನು ಕಣೆ ನನ್ನ ಮಗ. ಹೌದಾ? ಅವ್ನ್ ಗ್ಯಾರೇಜ್ ಅಂತ ₹1 ಕೋಟಿ ಕೊಡ್ಸದ್ವಲ್ಲ, ಅದನ್ನ ಯಾಕೆ ಇಸ್ಕೊಂಡ? ಈಗೆಲ್ಲೋಗಿದ್ಯೋ ಅವ್ನ್ ಮನುಷ್ಯತ್ವ? ರೇವತಿ ಒಳ್ಳೆವಳು, ಅದಕ್ಕೆ ಅವಳ ಕೈಯಿಂದ ಈಸ್ಕೊಂಡ. ಅದೇ ಅದೇ ನನ್ಗೆ ಹೊಟ್ಟೆ ಉರಿತಿರೋದು. ಅವ್ನಿಗೆ ನಾವು ಬೇಡ, ನಮ್ ದುಡ್ಡು ಮಾತ್ರ ಬೇಕು. ಯಾಕೆ ದುಡ್ಡು ದುಡ್ಡು ಅಂತ ಬಡ್ಕೋತೀಯ? ನೀನ್ ಅವನಿಗೆ ಮಾಡಿದ ದ್ರೋಹ, ಅವ್ನ್ ನಿನಗೆ ಮಾಡಿದ ಸಹಾಯನ ಮರೆತು ಮಾತಾಡಿದ್ರೆ ನಾಲ್ಗೆಲ್ಲಿ ಹುಳ ಬಿದ್ದೋಗುತ್ತೆ. ಯಾಕೆ ಸುಮ್ನಿರಯ್ಯ? ಏನೋ ಅವ್ನ ಒಪ್ನೆ ಮಾಡಿರೋದು ನಾವೇನು ಮಾಡಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾರ. ಅವ್ನ್ ಚಿಕ್ಕದ್ರಿಂದ ಸಾಕಿ ಸಲಿ ದೊಡ್ಡನ್ ಮಾಡ್ದವಳು ಯಾರು? ನಾನು. ಅವ್ನ್ ಮದ್ವೆನಲ್ಲಿ ತಾಲಿಗೂ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದಾಗ ದುಡ್ಡು ತಂದು ಕೊಟ್ಟವ್ರು ಯಾರು? ಈಗೋ ಇಲ್ಲಿ ನಿಂತಿದ್ದಾನಲ್ಲ ನನ್ನ ಮಗ ವಾಸು, ಇವನು. ನಾವು ಹೇಳೋದಕ್ಕೆ ಬೇಕಾದಷ್ಟಿದೆ, ಅದನ್ನೆಲ್ಲ ಅವ್ನ್ ನೆನ್ಪಿಸ್ಕೊತಾನ? ನೀನ್ ಅವನಿಗೆ 100 ಮಾಡಿದ್ರೆ ಅವನು ನಿನಗೆ 400 ಮಾಡಿದಾನೆ. ಏನೇ ಆದ್ರೂ ನೀನ್ ಅವನಿಗೆ ಸಮ ಅಲ್ಲ, ಅದನ್ನ ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ ಸರಿಯಾಗೆ. ವಿಷಯ ಅದಲ್ಲ ಕಡೆಯ. ಈಗ ಅವನ್ ಕೈ ತುಂಬಾ ದುಡ್ಡೈತೆ, ನಾವು ಮಾತ್ರ ಹತ್ರ ಇರಬಾರ್ದು. ಆ ದುಡ್ಡನ್ನ ಗಂಡ ಹೆಂಡತಿ ಇಬ್ರೇ ಅನ್ಭವಿಸ್ಬೇಕು. ಅದಕ್ಕೆ ನಮ್ಮನ್ನ ದೂರ ಇಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀ ಮಾತಾಡ್ತಿದ್ಯಲ್ಲಯ್ಯ. ಎಷ್ಟು ಸಣ್ಣತನದಿಂದ ಮಾತಾಡ್ತೀಯ ನೀನು? ಸಣ್ಣತನದಿಂದ ಮಾತಾಡ್ತಿರೋದು ನಾನಲ್ಲ ಕಣೆಯ. ಅಮ್ಮ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ತಪ್ಪೆಲ್ಲ ನಮ್ದೆ. ಅನ್ಯಾಯವಾಗಿ ಅಣ್ಣನ ಮೇಲೆ ತಪ್ಪೋರ್ಸ್ಬೇಡ. ವಾಸು, ನೀನು ಸರಿಯಾಗಿ ಮಾತಾಡ್ತಿದ್ಯಾ ಕಣೋ. ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ಆ ಎಲ್ಲ ಮರ್ತ್ಬಿಟ್ಟಿಯಾ? ನಾವ್ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಲಿಲ್ಲ, ಅವ್ರು ನಮ್ಗೆ ಕ್ಷಮಿಸಿದ್ರ? ಅದನ್ನೆಲ್ಲ ಮರ್ತ್ ಮಾತಾಡ್ತಿದ್ಯಲ್ಲೋ? ಅಮ್ಮ, ನಾನು ಯಾವುದನ್ನು ಮರ್ತಿಲ್ಲ ಅಮ್ಮ. ಅಪ್ಪ ಹೇಳೋ ಹಾಗೆ ಅಣ್ಣ ನಮಗೆ ಮಾಡಿರೋ ಸಹಾಯನ ನಾನು ಮರ್ತಿಲ್ಲ. ಹಾಗೇನೆ ನಾವು ಅವ್ರಿಗೆ ಮಾಡಿರೋ ದ್ರೋಹನು ನಾನು ಮರ್ತಿಲ್ಲಮ್ಮ. ಮಾಡಿರೋ ಪಾಪಕ್ಕೆ ಪರಿಹಾರ ಮಾಡ್ಕೋತಾ ಇದ್ದೀನಿ. ಏನ್ ಪರಿಹಾರ ಮಾಡ್ಕೋತಿದ್ಯೋ? ಏನ್ ಮಾಡಿದ್ರು ಅಷ್ಟೇ, ಅವರು ನಮ್ಮನ್ನು ಕ್ಷಮಿಸಲ್ಲ. ಬಿಟ್ಬಿಡು. ಅಮ್ಮ, ಅವ್ರು ನನ್ನನ್ನು ಕ್ಷಮಿಸ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲಮ್ಮ. ಆದರೆ ಕಳೆದೋಗಿರೋ ಪ್ರಿಯ ಮಗುನ ನಾನು ಕಷ್ಟಪಟ್ಟು ಹುಡುಕ್ತೀನಮ್ಮ. ಮಗುನ ನೀನೊಬ್ನೇ ಹೇಗೆ ಹುಡುಕ್ತೀಯಾ? ಅಲ್ದಾಡಿ ಸುತ್ತಾಡಿ ಹೇಗೋ ಹುಡುಕ್ತೀನಪ್ಪ. ಅಯ್ಯ, ನಿನ್ಗೆ ಯಾಕೋ ಇಲ್ದಿರೋ ಕೆಲ್ಸ? ಅವ್ರು ಅನ್ಭವಿಸ್ಬೇಕು ಕಣೋ, ಅನ್ಭವಿಸ್ಲಿ. ನೀನೇ ನಮ್ಮ ಮಗು ಹುಡ್ಕೊಡಕ್ ಹೋಗ್ಬೇಡ, ಸುಮ್ನಿದ್ಬಿಡು. ಅಮ್ಮ, ನೀನ್ ಮಾತಾಡ್ದೆ ಸುಮ್ಮನೆ ಇರ್ತೀಯಾ? ಈ ವಿಷಯದಲ್ಲಿ ಯಾರು ಏನು ಹೇಳಿದ್ರು ನಾನು ಕೇಳೋದಿಲ್ಲ. ಅಣ್ಣಂಗೆ ನಾನು ಸಹಾಯ ಮಾಡೇ ಮಾಡ್ತೀನಿ. ವೆರಿ ಗುಡ್ ಅಮ್ಮ, ಒಳ್ಳೆ ಕ್ವಾಲಿಫಿಕೇಶನ್ ಇದೆ. ಕೇಳಿದ ಪ್ರಶ್ನೆಗೆಲ್ಲ ಪಟ್ಪಟ ಅಂತ ಉತ್ತರ ಕೊಟ್ಟಿದ್ಯಾ. ವೆಲ್ ಎಜುಕೇಟೆಡ್ ಅಂಡ್ ವೆರಿ ಗುಡ್ ಪ್ರೆಸೆನ್ಸ್ ಆಫ್ ಮೈಂಡ್. ನಿನ್ನಂತ ಸ್ಟಾಫೇ ನಮಗೂ ಬೇಕಾಗಿದ್ದು. ನಿನಗೆ ಇಲ್ಲಿ ಕೆಲಸ ಕನ್ಫರ್ಮ್ ಅಮ್ಮ. ಥ್ಯಾಂಕ್ ಯು ಸರ್. ನೀನು ಈಗಲೇ ಈ ಡ್ಯೂಟಿ ಜಾಯ್ನ್ ಆಗ್ಬೋದಮ್ಮ. ಥ್ಯಾಂಕ್ ಯು ಸರ್. ನನ್ನ ಮೊದಲನೇ ಪ್ರಯತ್ನಕ್ಕೆ ಇಂಥ ಅವಕಾಶ ಸಿಗ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನಂತ ಹುಡುಗಿಗೆ ಇಲ್ಲಿ ಕೆಲಸ ಕೊಡೋದಕ್ಕೆ ನನಗೂ ಸಂತೋಷನಮ್ಮ. ನಮ್ಮ ಆಫೀಸಲ್ಲಿ ಯೂನಿಫಾರ್ಮ್ ಇದೆ, ಅದನ್ನ ಹಾಕೊಂಡೇ ಕೆಲಸ ಮಾಡಬೇಕು. ಅದು ನಮ್ಮ ಕಂಪ್ನಿ ರೂಲ್ಸ್. ಒಂದು ನಿಮಿಷ ಒಳಗೆ ಬನ್ನಿ. ಸರ್, ತಕ್ಷಣ ಯೂನಿಫಾರ್ಮ್ ಅಂದ್ರೆ ಹೇಗೆ ಸರ್? ಡೋಂಟ್ ವರಿ ಅಮ್ಮ, ನಾವೇ ಯೂನಿಫಾರ್ಮ್ ಕೊಡ್ತೀವಿ. ಎಕ್ಸ್ಕ್ಯೂಸ್ ಮೀ ಸರ್. ಇವ್ರಿಗೊಂದು ಯೂನಿಫಾರ್ಮ್ ಕೊಡಿ. ಓಕೆ ಸರ್. ಡ್ರೆಸ್ಸಿಂಗ್ ರೂಮ್ ತೋರಿಸಿ. ಓಕೆ ಸರ್. ನೀನು ಈಗಲೇ ಹೋಗಿ ಯೂನಿಫಾರ್ಮ್ ಹಾಕೊಂಡು ಬಾ ಅಮ್ಮ. ಏನು ಕೆಲಸ ಅಂತ ನಾನು ಹೇಳ್ತೀನಿ. ಓಕೆ ಸರ್. ತಗೊಳ್ಳಿ, ಡ್ರೆಸ್ಸಿಂಗ್ ರೂಮ್ ಆ ಕಡೆ ಇದೆ, ಚೇಂಜ್ ಮಾಡ್ಕೊಳ್ಳಿ. ಓಕೆ ಓಕೆ, ನಾನು ನೋಡ್ಕೋತೀನಿ. ಡೋಂಟ್ ವರಿ.
ಈ ಯೂನಿಫಾರ್ಮು ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಮ್ಮ. ಸರ್, ವರ್ಕಿಂಗ್ ಹಾಲಲ್ಲಿ ಸ್ಟಾಫ್ ಯಾರು ಕಾಣಿಸ್ತಾ ಇಲ್ಲ. ಅವರೆಲ್ಲ ಡ್ಯೂಟಿ ಮುಗಿಸಿ ಹೊರಟೋಗಿರ್ತಾರಮ್ಮ. ಡ್ಯೂಟಿ ಮುಗಿಸಿ ಹೊರಟೋದ್ರಾ? ಹೌದಮ್ಮ, ಇವತ್ತು ಶನಿವಾರ ಹಾಫ್ ಡೇ ಡ್ಯೂಟಿ ಅವರಿಗೆ. ಹಾಗಾದ್ರೆ ನನ್ಗೆ ನಿನಗೆ ಕೆಲಸ ಈಗ ಶುರು ಆಗುತ್ತಮ್ಮ. ಏನು ಹೊಸ ಆಫೀಸು, ಹೇಳ್ಕೊಡೋಕೆ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋತಿದ್ಯಾ? ಚಿಂತೆ ಮಾಡಬೇಡಮ್ಮ, ನಾನಿದ್ದೀನಿ. ನನಗೆ ಅನುಭವ ಜಾಸ್ತಿ. ನಾನು ಎಷ್ಟು ಜನಕ್ಕೆ ಹೇಳ್ಕೊಟ್ಟಿಲ್ಲ. ಸರ್, ಏನ್ ಮಾಡ್ತಾ ಇದ್ದೀರಾ? ಈ ಜಾಗ ಸ್ವಲ್ಪ ಲೂಸ್ ಆಗಿದೆಯಮ್ಮ. ನಾನು ಸ್ವಲ್ಪ ಟಾಕ್ ಹಾಕ್ಲಾ? ಸರ್, ಏನಾಯ್ತು ಸರ್ ನಿಮ್ಗೆ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಜೊತೆ ಚೆನ್ನಾಗಿ ಮಾತಾಡಿದ್ರಿ, ಇಷ್ಟು ಬೇಗ ಇಂಥ ಬದಲಾವಣೆ ಆಗದೆ ಇರೋದಕ್ಕೆ ನಾನೇನ್ ಕಲ್ಲಲ್ವಲ್ಲ. ನಾನು ಮನುಷ್ಯನೇ ತಾನೆ. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಸಹಕಾರ ನೀಡಿದ್ರೆ ನಿನ್ನ ಮನೇಲಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನೀನ್ ಇಂಥ ಕೀಳ್ ಮನುಷ್ಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನು ಬೇಡ, ನಿನ್ ಕೆಲ್ಸನೂ ಬೇಡ. ನಿಂತ್ಕೋ. ನೀನು ಅಷ್ಟು ಸುಲಭವಾಗಿ ನನ್ನಿಂದ ತಪ್ಸ್ಕೊಳಕ್ಕಾಗಲ್ಲ. ನಿನಗೆ ಯೂನಿಫಾರ್ಮ್ ಕೊಟ್ಟು ಬದಲಾಯಿಸಕ್ ಹೇಳಿದ್ದೆ ನಿನ್ನನ್ನ ನನ್ನ ದಾರಿಗೆ ತಂದ್ಕೊಳ್ಳೋದಕ್ಕೋಸ್ಕರ. ಏನ್ ಹೇಳ್ತಾ ಇದೀಯಾ? ನೀನು ಡ್ರೆಸ್ ಚೇಂಜ್ ಮಾಡಿದ ರೂಮ್ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಅದೆಲ್ಲ ರೆಕಾರ್ಡ್ ಆಗಿದೆ. ಈಗ ನೀನು ನನ್ನ ಮಾತು ಕೇಳದೆ ಹೋದ್ರೆ ಅದನ್ನೆಲ್ಲ ಇಂಟರ್ನೆಟ್ಗೂ ಮೊಬೈಲ್ಗೂ ಹಾಕಿ ನಿನ್ನ ಮಾನ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡ್ಬಿಡ್ತೀನಿ. ಈಗ ಈ ರೂಮ್ನಲ್ಲಿ ಅಡ್ಜಸ್ಟ್ ಆಗ್ತೀಯೋ ಇಲ್ಲ ಹೊರಗಿನ ಜಗತ್ತಲ್ಲಿ ಮಾನ ಕಳ್ಕೊತೀಯೋ ಯೋಚನೆ ಮಾಡು. ಬಿಡೋ ನನ್ನನ್ನ, ಬಿಡೋ ನನ್ನನ್ನ. ನೀನು ಸುಲಭವಾಗಿ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬಿಡೋ, ಬಿಡೋ. ಯಾರು ಬೇಕಾಗಿತ್ತು? ಮ್ಯಾನೇಜರ್ ನೋಡ್ಬೇಕಾಗಿತ್ತು. ಅವ್ರಿಲ್ಲ ಸರ್, ಅವ್ರು ಹೊರಗಡೆ ಹೋದ್ರು. ಇಲ್ಲ, ಬೆಳಿಗ್ಗೆ ಕಾಲ್ ಮಾಡಿದ್ದೆ, ಈ ಟೈಮ್ಗೆ ಬರಕ್ ಹೇಳಿದ್ರು. ಏನೋ ಗೊತ್ತಿಲ್ಲ ಸರ್, ಅವ್ರು ಹೊರಗಡೆ ಹೋದ್ರು. ಬಿಡೋ ನನ್ನನ್ನ. ಬಿಡೋ, ಬಿಡೋ ನನ್ನನ್ನ. ಬಿಡೋ, ಪಾಪಿ. ಬಿಟ್ಬಿಡೋ, ಬಿಡೋ. ಅವ್ರ ಕಾರ್ ಇಲ್ಲೇ ಇದೆ, ನೀವು ನೋಡಿದ್ರೆ ಹೊರಗಡೆ ಹೋಗಿದಾರೆ ಅಂತ ಹೇಳ್ತಾ ಇದ್ದೀರಾ? ಸರ್, ಅವ್ರ ಫ್ರೆಂಡ್ ಕಾರ್ನಲ್ಲಿ ಹೋದ್ರು. ಹಲೋ, ಬಿಡೋ, ಬಿಡೋ. ಎಲ್ಲಿಗೆ ಓಡೋಗ್ತೀಯಾ? ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬೇಡ, ಬೇಡ. ಅಯ್ಯೋ, ಇಲ್ಲ ಕಣೋ, ನಾನಿಲ್ಲಿ ಬಂದಿದ್ದ ಕೆಲಸ ಆಗಿಲ್ಲ. ಏನು ಮ್ಯಾನೇಜರ್ ಇಲ್ಲ ಅಂತ ಇವಾಗ ಸೆಕ್ಯೂರಿಟಿ ಹೇಳ್ತಾ ಇದ್ದಾರೆ. ಓಕೆ, ನಾನು ಬರ್ತಾ ಇದ್ದೀನಿ. ಹಾ, ಆಮೇಲೆ ಅಲ್ಲೆಲ್ಲ ಕೆಲಸ ಮುಗೀತಾ? ಬಿಟ್ಬಿಡು ನನ್ನನ್ನ. ವಿನೋದ್ ಮಾವ, ವಿನೋದ್ ಮಾವ, ವಿನೋದ್ ಮಾವ, ವಿನೋದ್ ಮಾವ. ಅನ್ನೆಸೆಸರಿ ಆಗಿ ನೀನ್ ಕಿರ್ಚ್ಕೋಬೇಡ. ನೀನ್ ಕಿರ್ಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರೇ ಅಪಾಯಿಂಟ್ಮೆಂಟ್ ಕೊಟ್ಟು ಈ ಟೈಮ್ ಬರಕ್ ಹೇಳಿದ್ರು. ವಿನೋದ್ ಮಾವ, ವಿನೋದ್ ಮಾವ. ಒಳಗಡೆಯಿಂದ ನೋಡಿದ್ರೆ ಹೊರಗಡೆದೆಲ್ಲ ಕಾಣಿಸುತ್ತೆ, ಆದ್ರೆ ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಇರೋದು ಏನು ಕಾಣಲ್ಲ. ಬಾ, ಕೋಪರೇಟ್ ಮಾಡು. ಬಾ, ಕಮಾನ್ ಕಮಾನ್. ಬಿಡೋ.